ಹತ್ತಿದ್ರು ಕೂಡ ಇಡೀ ಕಾಡು ದಗದಗ ಅಂತ ಸುಟ್ಟು ಭಸ್ಮ ಆಗ್ಬಿಡುತ್ತೆ. ಫೈರ್ ಡಿಪಾರ್ಟ್ಮೆಂಟಿಂದ ಒಂದೊಂದು ರೇಂಜಿಗೂ ಒಂದೊಂದು ಫೈರ್ ಎಂಜಿನ್ನ ವ್ಯವಸ್ಥೆ ಮಾಡ್ತಾಯಿದ್ರು. ಈ ಬಾರಿ ಯಾವ ರೇಂಜಿಗೂ ಒಂದೇ ಒಂದು ವೆಹಿಕಲ್ನು ಕೊಟ್ಟಿಲ್ಲ. ಫೈರ್ ಸ್ಟೇಷನ್ ಜೊತೆಯಲ್ಲಿ ಅವರು ನಮ್ಮ ಏನು ಅಗ್ನಿಶಾಮಕ ದಳದ ಮುಖ್ಯಸ್ಥರ ಜೊತೆಯಲ್ಲಿ ನಮ್ಮ ಅಧಿಕಾರಿಗಳು ಮಾತನಾಡಿದ್ದಾರೆ. ಸಾಯಂಕಾಲ ಮತ್ತೊಂದು ಸಭೆ ಮಾಡ್ತಾ ಇದ್ದೇನೆ. ಆ ಸಭೆಯಲ್ಲಿ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಸರಿಪಡಿಸ್ತಾರೆ. ನೋಡಿ, ಸಮ್ಮರ್ ಸೀಸನ್ನು ಮಳೆ ಸದ್ಯಕ್ಕೆ ಮಳೆ ಬರೋ ಲಕ್ಷಣಗಳು ಇಲ್ಲ. ಶಿವರಾತ್ರಿ ಆಸುಪಾಸು ಒಂದೊಂದು ಮಳೆ ಆಯಿತು ಅಂತಂದರೆ ಸ್ವಲ್ಪ ಕಾಡು ಉಸಿರಾಡುತ್ತೆ. ಅರಣ್ಯ ಸಿಬ್ಬಂದಿ ಕೂಡ ಸ್ವಲ್ಪ ನಿಟ್ಟುಸಿರು ಬಿಡ್ತಾರೆ. ನೋಡಿ, ಲಂಟಾನ ನೋಡ್ತಾ ಇದ್ದೀರಲ್ಲ, ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ. ಎಷ್ಟು ಫ್ಲೇಮಬಲ್ ನೋಡಿ. ಒಂದು ಸಣ್ಣ ಕಿಡಿತ ಹತ್ತಿದ್ರು ಕೂಡ ಇಡೀ ಕಾಡು ದಗದಗ ಅಂತ ಸುಟ್ಟು ಭಸ್ಮ ಆಗ್ಬಿಡುತ್ತೆ. ಆಮೇಲೆ ಇಂಥ ಪರಿಸ್ಥಿತಿನಲ್ಲಿ ನಮ್ಮ ಅರಣ್ಯ ಸಿಬ್ಬಂದಿ ಇದ್ದಾರಲ್ಲ, ಅವ್ರ ಕಷ್ಟ ಯಾರಿಗೂ ಅರ್ಥ ಆಗಲ್ಲ. ನೋಡೋದಕ್ಕೆ ಮಾತ್ರ ಜನ ಡಿಪಾರ್ಟ್ಮೆಂಟನ್ನು ದೂಷಣೆ ಮಾಡ್ತಾರೆ. ಹಾಗಾಯ್ತು ಹೀಗಾಯ್ತು ಅಂತ ಹೇಳ್ತಾರೆ. ಈಗ 1 ಎಕರೆ 2 ಎಕರೆ ಆದರೆ ಸ್ನೇಹಿತರೆ ಮ್ಯಾನೇಜ್ ಮಾಡ್ಬೋದು. ಇಷ್ಟು ದೊಡ್ಡ ವಿಸ್ತೀರ್ಣವಾದ ಕಾಡನ್ನ ಬೆಂಕಿ ಏನಾದರೂ ಒಂದು ಸಣ್ಣ ಕಿಡಿ ಬಿದ್ದರೆ ನೋಡಿ, ಕಾಡು ನೋಡ್ತಾ ಇದ್ದಾರಲ್ಲ ನೀವೇ ನೋಡಿ ಯಾವ ರೀತಿ ಇದೆ. ಪ್ರತಿ ವರ್ಷ ಸಮ್ಮರ್ ಸೀಸನ್ಗೆ ಫೈರ್ ಡಿಪಾರ್ಟ್ಮೆಂಟಿಂದ ಒಂದೊಂದು ರೇಂಜಿಗೂ ಒಂದೊಂದು ಫೈರ್ ಎಂಜಿನ್ನ ವ್ಯವಸ್ಥೆ ಮಾಡ್ತಾಯಿದ್ರು. ಸೊ ಅದನ್ನು 2 ತಿಂಗಳು ಕಾಡಲ್ಲೇ ಇರ್ತಿದ್ವು. ಒಂದೊಂದು ರೇಂಜಲ್ಲಿ ಎಲ್ಲಾರು ಬೆಂಕಿ ಬಿದ್ದಾಗ ಬೆಂಕಿನ ಶಮನ ಮಾಡೋದಕ್ಕೆ ಉಪಯೋಗ ಆಗ್ತಾಯಿತ್ತು. ಬಟ್ ಈ ಬಾರಿ ಯಾವ ರೇಂಜಿಗೂ ಒಂದೇ ಒಂದು ವೆಹಿಕಲ್ನು ಕೊಟ್ಟಿಲ್ಲ. ಸೊ ಕಾರಣ ಅಂತೂ ಗೊತ್ತಿಲ್ಲ. ಎಲ್ಲ ವೆಹಿಕಲ್ಗಳು ಹಳೇದಾಗಿದೆ ಅಂತ ಹೇಳ್ತಾರಂತೆ. ದಯವಿಟ್ಟು ಹೋಮ್ ಮಿನಿಸ್ಟ್ರು ಈ ಬಗ್ಗೆ ಗಮನ ಕೊಡಬೇಕು. ಯಾಕೆಂದರೆ ಫೈರ್ ಡಿಪಾರ್ಟ್ಮೆಂಟು ಅವ್ರ ಹತ್ರನೇ ಇರೋದ್ರಿಂದ ನಾನು ಇಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ರೇಂಜಿಗೆ ಒಂದೊಂದು ಕೊಡ್ತಾರ ಕಡೆ ಇಡೀ ನಾಗರಹೊಳೆ ಆಗಲಿ ಬಂಡೀಪುರ ಆಗಲಿ ಯಾವ ಕಡೆಗೂ ಕೂಡ ಅಗ್ನಿಶಾಮಕ ವಾಹನಗಳು ಕೊಡ್ತಾ ಇಲ್ಲ. ಭಾಳ ತೊಂದರೆ ಆಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ಪ್ರತಿ ಸಲನೂ ಒಂದೊಂದು ರೇಂಜ್ಗೆ ಒಂದೊಂದು ವೆಹಿಕಲ್ ಬೇಡ. ಒಂದೊಂದು ಡಿವಿಷನ್ಗೆ 3-4 ಕೊಟ್ಟರೆ ಎಲ್ಲೆಲ್ಲಿ ಬೆಂಕಿ ಬೀಳುತ್ತೋ ಅದನ್ನು ಫಾಸ್ಟಾಗಿ ಅವರು ಹೋಗಿ ಏನು ಶಮನ ಮಾಡಬೇಕು ಅದನ್ನು ಮಾಡ್ಕೋತಾರೆ. ಬಟ್ ಈ ರೀತಿ ನೋಡಿ, ಮರ ಬಂಡೀಪುರ 2019 ಆಗಿತ್ತಲ್ಲ, ನಿಮ್ಗೆ ನೆನಪಿರ್ಬೋದು. ಇಷ್ಟೆಷ್ಟು ಹತ್ರ ಮರ 30 ಅಡಿ 25 ಅಡಿ ಮರಗಳಿಗೆ ಬೆಂಕಿ ದಗ 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 ಅಂತ ಉರಿಯುತ್ತೆ. ಇನ್ನು ಹಳೆ ಕಾಲದಲ್ಲಿ ಸೊಪ್ಪು ಹಿಡ್ಕೊಂಡು, ಹಸಿ ಸೊಪ್ಪು ಹಿಡ್ಕೊಂಡು ಬಡ್ಕೊಂಡು ಬೆಂಕಿನ ಶಮನ ಮಾಡ್ತಾರೆ. ದಯವಿಟ್ಟು ಒಂದೊಂದು ಡಿವಿಷನ್ಗೆ ಒಂದು 3-4 ವೆಹಿಕಲ್ ಕೊಡಿ ದಯವಿಟ್ಟು. ಬೇರೆ ಕಡೆ ಬೇರೆ ಡಿಸ್ಟಿಕ್ ವೈಸಲ್ಲಿ ಏನು ವ್ಯವಸ್ಥೆ ಅದನ್ನು ಹೇಗೆ ಮಾಡಬೇಕು ಅಂತ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅಧಿಕಾರಿಗಳು ಕೂತ್ಕೊಂಡು ಅದನ್ನು ಯೋಚನೆ ಮಾಡಿ ದಯವಿಟ್ಟು ನಮ್ಮ ಕಾಡು ಉಳಿಸಿ. ನೋಡಿ, ಡಿಪಾರ್ಟ್ಮೆಂಟ್ ಹುಡುಗರುಗಳು ಆಫೀಸರ್ಸ್ಗಳು ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಂದರೆ, ಈ ಟೈಮಲ್ಲಿ ಕುಡಿಯೋಕ್ಕೆ ನೀರು ಇರೋದಿಲ್ಲ ಅವ್ರಿಗೆ, ಊಟ ಇರೋದಿಲ್ಲ. ಬೆಳಗ್ಗೆ 7 ಗಂಟೆಯಿಂದ 24 hours ಹೆಂಗಿರ್ತಾರೆ ಅಂತಂದರೆ ಅವ್ರ ಕಷ್ಟ ನನ್ನ ಕೇಂದ್ರ ಹತ್ರ ನೋಡ್ತೀನಲ್ಲ. ನನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹುಡುಗರ ಕಷ್ಟನ ಭಾಳ ಕ್ರಿಟಿಕಲ್ ಇರುತ್ತೆ. ಅದನ್ನು ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ಅವ್ರ ಪ್ರಾಬ್ಲಮ್ಗಳು. ದಯವಿಟ್ಟು ಅದನ್ನು ಒಂದು ಅಗ್ನಿಶಾಮಕದ ವಾಹನನ ಒಂದೊಂದು ಡಿವಿಷನ್ಗೆ 4-3 ಆ ಥರ ವ್ಯವಸ್ಥೆ ಮಾಡಿಕೊಟ್ರೆ ಬೆಂಕಿ ಬಿದ್ದ ಕಡೆ ಬೇಗ ಹೋಗಿ ಶಮನ ಮಾಡ್ಬೋದು.
ನೋಡಿ ಈ ಥರ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಆಗೋದು ಬೇಡ. ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇದನ್ನು ಹಸಿ ಸೊಪ್ಪುಗಳು ತೊಗೊಂಡು ಆರ್ಸೋಕ್ಕಾಗತ್ತ? ದಯವಿಟ್ಟು ಇನ್ನೂ 2-3 ತಿಂಗಳು ಸಮರ ಇರುತ್ತೆ, ಬಿಸಿಲು ಇರುತ್ತೆ. ದಯವಿಟ್ಟು ಅದನ್ನೊಂದು ಉಪಯೋಗ ಮಾಡಿಕೊಟ್ರೆ ಕಾಡು ನೆಮ್ಮದಿ ಆಗಿರುತ್ತೆ. ಕಟ್ಟಣಿಗೆ ಕಾಣಿಸ್ತಾ ಇದೆಯಲ್ಲ ಮೇಲೆ? ನಮ್ಮ ಫೈರ್ ವಾಚರ್ಸು ಕೂತ್ಕೊಳ್ಳೋಂಥ ಸ್ಥಳ ಅದು. ಎಲ್ಲೇ ಬೆಂಕಿ ಕಿಡಿ ಬಂದಾಗ, ಹೊಗೆ ಬಂದ ತಕ್ಷಣನೇ ಕಂಟ್ರೋಲ್ ರೂಮ್ಗೆ ಅವರು ಮೆಸೇಜ್ ಕೊಡ್ತಾರೆ. ಬೆಳಗ್ಗೆ ಬಂದು ಕೂತ್ಕೊಂಡ್ರೆ 7 ಗಂಟೆಗೆ, ಸಾಯಂಕಾಲ ತನಕ ಅಲ್ಲೇ ಇರ್ತಾರೆ. 7 ಗಂಟೆ ತನಕ ಅಲ್ಲೇ ಇರ್ತಾರೆ. ನೋಡಿ ಕಾಡು ನೋಡಿ ಎಷ್ಟು ಒಣಗಿದೆ ನೋಡಿ, ಎಲ್ಲ ಲಂಟಾನಗಳು ಹೆಂಗ್ ಒಣಗಿದೆ ನೋಡಿ. ಇಂಥದಕ್ಕೇನಾದ್ರೂ ಬೆಂಕಿ ಎತ್ಕೊಂಡಾಗ ಆ ಸೊಪ್ಪಲ್ಲಿ ಬಡ್ದು ಅದನ್ನ ಕಮ್ಮಿ ಮಾಡೋಕ್ಕಾಗುತ್ತೆ ನೀವೇ? ಸರ್, ನಾಗರಹೊಳೆ ಮತ್ತೆ ಬಂಡೀಪುರದಲ್ಲಿ ಈ ಸಲ ಒಂದು ಫೈರ್ ಎಂಜಿನ್ ಕೊಟ್ಟಿಲ್ಲ. ಯಾಕಂದ್ರೆ ಪ್ರತಿ ಸಲ ಒಂದೊಂದು ರೇಂಜ್ ಒಂದೊಂದು ವೆಹಿಕಲ್ ಕೊಡೋರು. ಬಟ್ ಈಗ ಈಗಾಗಲೇ ಫೈರ್ ಸ್ಟೇಷನ್ ಜೊತೆಯಲ್ಲಿ ಅವ್ರದ್ದು ನಮ್ಮ ಏನು ಅಗ್ನಿಶಾಮಕ ದಳದ ಮುಖ್ಯಸ್ಥರ ಜೊತೆಯಲ್ಲಿ ನಮ್ಮ ಅಧಿಕಾರಿಗಳು ಮಾತನಾಡಿದ್ದಾರೆ. ನಾನು ಗೃಹ ಮಂತ್ರಿಗಳಿಗೂ ಮಾತನಾಡ್ತಾ ಇದ್ದೇನೆ. ನಮ್ಗೆ ಅವಶ್ಯಕತೆ ಇರುವಂತ ಏನು ಫೈರ್ ಇಂಜಿನ್ಸ್ ಬೇಕಾಗಿದೆ, ಕಾಡ್ಗಿಚ್ಚು ತಡಿಲಿಕ್ಕೆ ಅಥವಾ ಇಂಥದ್ದೇನಾದ್ರೂ ಅವಘಡ ಆಗಿದ್ದಂತ ಸಂದರ್ಭದಲ್ಲಿ ತಕ್ಷಣವೇ ಕ್ರಮ ತೆಗೆದುಕೊಳ್ಳಲಿಕ್ಕೆ ಅದಕ್ಕೆ ಮಾತನಾಡಿ ಹೆಚ್ಚುವರಿ ನಿಮ್ಮ ಅಗ್ನಿಶಾಮಕ ಏನು ಫೈರ್ ಇಂಜಿನ್ಸ್ ಇದೆ ತಗೊಳ್ಳಿಕ್ಕೆ ಎಲ್ಲಾ ರೀತಿಯ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ನಾನು ಮಾತಾಡಿಸಿದಾಗ ಅವರು FC ಎಲ್ಲ ಲ್ಯಾಪ್ಸ್ ಆಗಿದೆ ವೆಹಿಕಲ್ಗಳಿಗೆ, ಯಾವುದಕ್ಕೂ ಕೊಡಕ್ ಬರಲ್ಲ. 15-20 ವರ್ಷ ಹಳೆ ಗಾಡಿಗಳು ನಾವ್ ಈ ಸಲ ಕೊಡಕ್ ಬರಲ್ಲ ಅಂತ ಡಿಪಾರ್ಟ್ಮೆಂಟ್ ಇಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಮ್ಯುನಿಕೇಟ್ ಅವ್ರದ್ದು ಕೆಲವು ವಾಹನಗಳೇನಿದ್ವು ಅಲ್ಲ, ಅವೆಲ್ಲ ಕಂಡಮ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕೊಡ್ಲೇಬೇಕು ಅಂತ ನಾವು ಒತ್ತಾಯ ಮಾಡಿದ್ದೇವೆ. ಒಂದ್ ಡಿವಿಷನ್ ಒಂದ್ ವೆಹಿಕಲ್ ಕೊಟ್ಟಿಲ್ಲ ಸರ್ ಇದುವರೆಗೂ. ಯಾಕಂದ್ರೆ ಕ್ರಿಟಿಕಲ್ ಇದೆ ಪರಿಸ್ಥಿತಿ, ತುಂಬಾ ಕ್ರಿಟಿಕಲ್ ಇದೆ. ಮತ್ತೊಂದು ಸಭೆ ಮಾಡ್ತಾ ಇದ್ದೇನೆ. ಆ ಸಭೆಯಲ್ಲಿ ಎಲ್ಲಾ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಸರಿಪಡಿಸ್ತೇನೆ.